ಬೆಳಗಾವಿ ಜಿಲ್ಲೆ ಕಿತ್ತೂರಿನ ಡಾಬಾ ಒಂದರಲ್ಲಿ ಮನುಷ್ಯರನ್ನ ಜೀತದಾಳ ತರ ದುಡಿಸ್ಕೊಳ್ತಾ ಇದ್ದಂತಹ ಒಂದು ಸುದ್ದಿ 9 ಗಂಟೆಯಿಂದ ನಿರಂತರವಾಗಿ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಈಗಾಗಲೇ ಪೊಲೀಸರು ಕೂಡ ಸ್ಪಾಟ್ ವಿಸಿಟ್ ಮಾಡಿದ್ದಾರೆ. ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸುದ್ದಿ ಪ್ರಸಾರವಾದ 25 ನಿಮಿಷದಲ್ಲಿ ಇದರದ ಇಂಪ್ಯಾಕ್ಟ್ ಆಗಿರ್ತಕ್ಕಂಥದ್ದು. ನಮ್ಮ ಜೊತೆ ಜಿಲ್ಲಾಧಿಕಾರಿಗಳು ಮಾತನಾಡಿದ್ರು, ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ಮಾತನಾಡಿದ್ರು, ಎಲ್ಲರೂ ಸ್ಪಾಟ್ ವಿಸಿಟ್ ಮಾಡ್ತಾ ಇದ್ದಾರೆ. ಕಿರಣ್ ಯಾದವ್ ಎಂಬ ಕಾರ್ಮಿಕನಿಗೆ ಸರಪಳಿಯಿಂದ ಕಟ್ಟಿದ್ದ ಮಾಲೀಕ. ಘಟನೆ ಬಗ್ಗೆ ಈಗಾಗಲೇ ಪೊಲೀಸರು ಮಾಹಿತಿಯನ್ನು ಪಡಿತಾ ಇದ್ದಾರೆ. ಸ್ಪಾಟ್ಗೆ ಬಂದಿದ್ದಾರೆ. ತಹಶೀಲ್ದಾರ್, ವಿಲೇಜ್ ಅಕೌಂಟೆಂಟ್ ಕೂಡ ಸ್ಪಾಟ್ಗೆ ಬಂದಿದ್ದಾರೆ. ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಫಸ್ಟು ಯಾವ ಕಾರಣಕ್ಕೆ ನೋಡಿ, ಇವನೇ ಕಿರಣ್ ಯಾದವ್ ಅಂತ. ಇವನು ಇವರಪ್ಪ ಇಬ್ಬರು ಅಲ್ಲೇ ಕೆಲಸ ಮಾಡ್ತಿರೋದು. ಇವನ ಕಾಲಿಗೆ ಸರಪಳಿ ಕಟ್ಟಿದ್ದು ಯಾಕೆ? ಇದೊಂದು ವಿಚಾರಕ್ಕೆ ಆತ ಉತ್ತರ ಕೊಡಬೇಕು. ಇವನೊಬ್ಬನಿಗೆ ಕಟ್ಟಿದ್ದ, ಬಟ್ ಅಲ್ಲಿ ಸೆಕ್ಯೂರಿಟಿ ಮಾತನಾಡ್ತಾ ಇದ್ದ ಪ್ರಕಾರ ಎಲ್ರಿಗೂ ಹೀಗೆ ಮಾಡ್ತಾರೆ ಅಂತ ಸೆಕ್ಯೂರಿಟಿ ಹೇಳೋದು. ಸರ್ ಕರ್ಕೊಂಬರ್ತಾರೆ ಎಲ್ರಿಗೂ ಸರಪಳಿ ಹಾಕಿ ಒಳಗೆ ಬಿಟ್ಬಿಡ್ತಾರೆ ಸರ್, ನುಗ್ಗಿಸ್ಬಿಡ್ತಾರೆ ಒಳಗಡೆಗೆ. ಹೊರಗೆ ಹೋಗಂಗಿಲ್ಲ, ಬಿಡಂಗಿಲ್ಲ. ಬಹಿರ್ದೆಸೆಗೆ ಹೋಗ್ಬೇಕಾದ್ರೆ ಮಾತ್ರ ಚೈನ್ ತೆಗಿತಾರೆ, ಬೇರೆ ಟೈಮಲ್ಲಿ ಚೈನ್ ಹಾಕೇ ಇರ್ತಾರೆ ಅಂತಂದ್ಬಿಟ್ಟು ಸೆಕ್ಯೂರಿಟಿನೇ ಹೇಳಿರೋ ಮಾತಿದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಜಾವೀದ್ ಅವರಿಂದ ಪಡ್ಕೊಳ್ಳೋಣ. ಜಾವೀದ್, ಈಗ ಪೊಲೀಸರು ಏನೇನು ಮಾಹಿತಿ ಕಲೆ ಹಾಕಿದ್ದಾರೆ, ತಪ್ಪು ಮಾಡಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆಯಾ? ಮುಂದಿನ ಕ್ರಮ ಏನು ಅಂತ? ನಿಜವಾಗ್ಲೂ ಅರವಿಂದ, ಸದ್ಯಕ್ಕೆ ಏನಂತಿದ್ರೆ ಪೊಲೀಸ್ ಇಲಾಖೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಈಗ ಏನಂತಿದ್ರೆ ಆ ಮಾಹಿತಿಯನ್ನು ಕಲೆ ಹಾಕಿದೆ. ಅದ್ರ ಜೊತೆಗೆ ಏನಂತಿದ್ರೆ ಎಲ್ಲರಿಗೂ ತನಿಖೆಯನ್ನು ಮಾಡುವಂಥ ಕೆಲಸ ಕೂಡ ಸದ್ಯಕ್ಕೆ ಮಾಡ್ತಾ ಇರುವಂಥದ್ದು. ನಾವು ಏನು ಆ ಕಿರಣ್ ಯಾದವ್ಗೇನೆ ಒಳಗಡೆ ಏನು ಬಂಧಿಸಿಟ್ಟಿದ್ರು ಆ ಸ್ಪಾಟಲ್ಲಿ ಇದ್ದೀವಿ. ಇಲ್ಲಿ ಏನಂತಿದ್ರೆ ಆತ ಒಂದು ಡಾಬಾದಲ್ಲಿ ರೋಟಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದ. ಇದೇ ಸ್ಪಾಟಲ್ಲಿ ಅವನ ವಿಡಿಯೋ ಏನಂತಿದ್ರೆ ಪಬ್ಲಿಕ್ ಟಿವಿ ಸೆರೆ ಹಿಡಿದಿರುವಂಥದ್ದು. ಸದ್ಯಕ್ಕೆ ಈ ಒಂದು ಇಟ್ಟಿಗೆ ಏನು ಕಟ್ಟಿದ್ದಾರೆ ಒಂದು ಒಲೆಯನ್ನು, ಆ ಒಲೆಯಲ್ಲಿ ಏನಂತಿದ್ರೆ ಅಲ್ಸ ಕೆಲಸ ಮಾಡ್ಕೊಂಡು ಇರ್ತಾ ಇದ್ದ. ಇಲ್ಲಿ ಈ ಒಂದು ಸರಪಳಿ ಕಟ್ಟಿದಂಥ ಜಾಗ ಏನಂತಿದ್ರೆ ಈಗ ನಾವು ಸದ್ಯಕ್ಕೆ ನೋಡ್ತಾ ಇರುವಂಥದ್ದು. ಆ ಪೊಲೀಸ್ ಇಲಾಖೆಯವರು ಕೂಡ ಏನಂತಿದ್ರೆ ಸಂಪೂರ್ಣವಾಗಿ ತನಿಖೆಯನ್ನು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಇರುವಂಥ ಕಾರ್ಮಿಕರ ಮತ್ತು ಮಾಲೀಕರಿದ್ದಾರೆ, ಆ ಮಾಲೀಕರ ಕಡೆಯಿಂದ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಯಾಕೆ ಆ ಸರಪಳಿಯನ್ನು ಹಾಕಿ ಇಟ್ಟಿದ್ರು ಅನ್ನುವಂಥದ್ದು ಸಂಪೂರ್ಣವಾಗಿ ಏನಂತಿದ್ರೆ ಮಾಹಿತಿ ಕಲೆ ಹಾಕಿದ ಮೇಲೆ ಆ ಕಿರಣ್ ಕೂಡ ಈಗ ಸದ್ಯಕ್ಕೆ ಏನಂತಿದ್ರೆ ಈಗ ಡಾಬಾದಲ್ಲಿ ಇಲ್ಲ, ಎಲ್ಲಿ ಹೋಗಿದೆ ಅನ್ನೋಂಥ ಮಾಹಿತಿಯನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ನಿಜವಾಗಲೂ ಏನಂತಿದ್ರೆ ಇದು ದೊಡ್ಡ ಅಮಾನವೀಯ ಘಟನೆ ಅಂತ ಹೇಳ್ಬೋದು. ಆತ ಬಿಹಾರ್ ಮೂಲದ ಕಿರಣ್ ಯಾದವ್ ಏನಿದ್ದಾನೆ ಅವನ ತಂದೆ ಜೊತೆ ಆತ ಇಲ್ಲಿ ಕೆಲಸ ಮಾಡ್ತಾ ಇದ್ದ. ಸುಮಾರು 30 ವರ್ಷಗಳಿಂದ ಆತ ಅವನ ತಂದೆ ಕಿರಣ್ ತಂದೆ ಏನಂತಿದ್ರೆ ಇಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವನ ಜೊತೆಗೆ ಏನಂತಿದ್ರೆ ಮಗ ಕೂಡ ಕೆಲಸ ಮಾಡ್ಲಿಕ್ಕೆ ಬಂದಿದ್ದ. ಆದರೆ ಆತ ಮಾನಸಿಕವಾಗಿ ಸರಿ ಇಲ್ಲ ಅನ್ನುವಂಥ ಮಾತನ್ನು ಅವ್ರ ತಂದೆ ಕೂಡ ಈಗ ಸದ್ಯಕ್ಕೆ ಹೇಳ್ತಾ ಇದ್ದಾನೆ. ಎಲ್ಲೋ ಒಂದು ಕಡೆ ಆ ಕತೆ ಕಟ್ಟುವಂಥ ಕೆಲಸ ಇಲ್ಲಿ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದಕ್ಕೇನಂತಿದ್ರೆ ಕಾರ್ಮಿಕ ಇಲಾಖೆ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಎಲ್ಲರೂ ಕೂಡಿ ಏನಂತಿದ್ರೆ ಒಂದು ಇಲ್ಲಿರುವಂಥ ಏನಂತಿದ್ರೆ ತನಿಖೆಯನ್ನು ಮಾಡಿದರೆ ಸ್ಪಷ್ಟವಾಗಿ ಗೊತ್ತಾಗೋದು. ಯಾಕಂತಿದ್ರೆ ಈ ರೀತಿಯಾಗಿ ಒಂದು ಸರಪಳಿಯನ್ನು ಕಟ್ಟಿ ಕೆಲಸಕ್ಕೆ ಏನಂತಿದ್ರೆ ಆ ಕಾರ್ಮಿಕರನ್ನ ಬಳಕೆ ಮಾಡ್ತಾ ಇರುವಂಥದ್ದು ಏನಂತಿದ್ರೆ ಕಂಡು ಬಂದಿರುವಂಥದ್ದು. ಹೀಗಾಗಿ ಸಾಕಷ್ಟು ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಆದರೂ ಕೂಡ ಏನಂತಿದ್ರೆ ಇಲ್ಲಿರುವಂಥ ಕಾರ್ಮಿಕರು ಸ್ಪಷ್ಟವಾಗಿ ಆ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಈಗ ಮಾಲೀಕರಿಗೆ ಏನಂತಿದ್ರೆ ವಶಕ್ಕೆ ಪಡೆದು ಇಲ್ಲಿ ಏನಂತಿದ್ರೆ ಮಾಹಿತಿ ತೆಗೆದುಕೊಂಡ್ರೆ ಮಾತ್ರ ಸಂಪೂರ್ಣವಾಗಿ ಏನಂತಿದ್ರೆ ಕಿರಣರ ಜೊತೆ ಏನಾಗಿದೆ ಅನ್ನುವಂಥದ್ದು ಗೊತ್ತಾಗಬೇಕಾಗಿರುತ್ತೆ. ಆ ಡಾಬಾ ಮಾಲೀಕ ಈಗ ಸ್ಪಾಟ್ ಅಲ್ಲೇ ಇದ್ದಾರಾ? ಅವ್ರನ್ನ ವಿಚಾರಣೆ ಮಾಡಿದಾರ ಪೊಲೀಸರು ಇಲ್ವಾ? ಅರವಿಂದ್, ನಿಜವಾಗ್ಲೂ ಏನಂತಿದ್ರೆ ಈಗ ಮಾಲೀಕರು ಇನ್ನೂವರೆಗೆ ಏನಂತಿದ್ರೆ ಸ್ಪಾಟಿಗೆ ಬಂದಿಲ್ಲ. ಕಾರ್ಮಿಕರಷ್ಟೇ ಏನಂತಿದ್ರೆ ಈಗ ಸದ್ಯಕ್ಕೆ ಇಲ್ಲಿರುವಂಥದ್ದು. ಅವರನ್ನು ಏನಂತಿದ್ರೆ ಒಬ್ಬೊಬ್ಬರಾಗಿ ಏನಂತಿದ್ರೆ ತನಿಖೆಯನ್ನು ಮಾಡುವಂಥ ಕೆಲಸ ಏನಂತಿದ್ರೆ ಪೊಲೀಸ್ ಇಲಾಖೆ ಮಾಡ್ತಾ ಇರುವಂಥದ್ದು. ಯಾಕಂದರೆ ಸಾಕಷ್ಟು ವರ್ಷಗಳಿಂದ ಕಿರಣ್ ಇಲ್ಲಿ ಕೆಲಸ ಮಾಡ್ತಾ ಇದ್ದ. ಆ ಕಿರಣನ ಜೊತೆ ಏನೇನು ಆಗಿದೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಏನಂತಿದ್ರೆ ಕಿರಣನಿಗೆ ಹಿಡ್ಕೊಂಡು ಬಂದ ಮೇಲೇ ಸಂಪೂರ್ಣವಾದಂಥ ಮಾಹಿತಿ ಗೊತ್ತಾಗೋದು. ಯಾಕೆಂದರೆ ಆತನ ತಂದೆ ಕೂಡ ಏನಂತಿದ್ರೆ ಅವನು ಮಾನಸಿಕ ಸರಿ ಇಲ್ಲ, ಆತ ಪದೇ ಓಡ್ ಹೋಗ್ತಾ ಇದ್ದ. ಹೀಗಾಗಿ ಏನಂತಿದ್ರೆ ಆತನಿಗೆ ಇಲ್ಲಿ ಹಿಡಿದು ಇಡ್ತಾ ಇರ್ತಿದ್ರು ಅಂತ ಮಾಹಿತಿಯನ್ನು ಹೇಳ್ತಾ ಇದ್ದಾನೆ. ಅದ್ರ ಜೊತೆಗೆ ಬೇರೆ ದಾಭಾಗದಲ್ಲಿ ಏನಂತಿದ್ರೆ ಆತ ಕೆಲಸಕ್ಕೆ ಹೋಗ್ತಾ ಇದ್ದ. ಹೀಗಾಗಿ ಅವನಿಗೆ ಸರಪಳಿಗೆ ಕಟ್ಟಿ ಹಾಕಿರುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಅರವಿಂದ್,